शुश्रूषा विश्वेशमिष्टदं वन्दे परिपुराण चक्रवर्तिनम् मूर्तित्वे परिकल्पितशतभृतो वर्त्मा पुनर्जन्मनाम् आत्मेत्यात्मविदां कृतश्चेदतां भर्तामरज्योतिषाम् लोकानां प्रलयोदयस्थितियोश्चानेकधा यश्रुतौ वाचं न सदधात्मनेककिरणस्त्रैलोक्यदीपो रविः यस्योदये जगदिदं प्रतिबोधमेति मध्यस्थितौ प्रसरति प्रकृतिक्रियासु अस्तङ्गतो स्वविदिचोच्छ्वसिरैकमात्रं भानुः स एव जयति प्रकटप्रभावः। ಸರಿ, ನಿನ್ನೆ ಯಾವತ್ತು ಮುಗಿದ್ದಾರೆ? ಒಂದು ನಿಮಿಷ. ಕೇಳಿಸ್ತಾ ಉಂಟಾ? ಕೇಳಿಸ್ತಿದೆ ಆಚಾರ್ಯ. ಸರಿ, ನಾವು ನಿನ್ನೆ ಇದರ ನಕ್ಷತ್ರದವರೆಗೆ ನೋಡಿದ್ದೇವೆ. ನಕ್ಷತ್ರ ಅಲ್ಲಿ ಪಾದ ಅಲ್ವಾ, ಜಾತಕದಲ್ಲಿ ಕುಂಡಲಿಗೆ ಬಂದಿದ್ರೆ ಕಾಣುತ್ತೆ. ಗ್ರಹ ಸ್ಥಿತಿಗಳನ್ನ ಹೇಳ್ತೀನಿ ಅಂದಿದ್ರೆ ಆಚಾರ್ಯ. ಅದೇ ಗ್ರಹರ ಕುಂಡಲಿ ಮಾಡುವಂತ ಒಂದು ಹೌದು ಹೌದು. ಇಲ್ಲಿ ನಕ್ಷತ್ರ ರವಿ ಇರುವಂತಹ ನಕ್ಷತ್ರ ಯಾವುದಿದೆ ಅಲ್ಲಿ? ಶತಭಿಷ 2ನೇ ಪಾದ. ಅದೇ ಶತಭಿಷ 2ನೇ ಪಾದ. ಶತಭಿಷ 2ನೇ ಪಾದಕ್ಕೆ ಯಾವ ರಾಶಿ ಬರ್ತದೆ? ಕುಂಭರಾಶಿ. ಶತಭಿಷ ನಕ್ಷತ್ರ ಕುಂಭರಾಶಿಯಲ್ಲಿ ಬರುವಂತ 4 ಪಾದಗಳು ಕೂಡ ಕುಂಭರಾಶಿಯಲ್ಲಿ ಬರ್ತದೆ. ಅದರಿಂದಾಗಿ ನೀವು ಕೆಳಗಡೆ ಗ್ರಹ ಸ್ಥಿತಿ ಅಂತ ನೋಡಿ, ಕುಂಡಲಿಯಲ್ಲಿ ರವಿಯನ್ನು ಕುಂಭರಾಶಿಯಲ್ಲಿ ಬರೆದಿದ್ದಾರೆ. ಕುಂಭರಾಶಿಯಲ್ಲಿ ಬರೆಯುವುದು ಮಾತ್ರ ಅಲ್ಲ, ಶತಭಿಷ ನಕ್ಷತ್ರದ 2ನೇ ಪಾದ ಅಂಶಕ್ಕೆ ಎಲ್ಲಿಗೆ ಬರ್ತದೆ? 2ನೇ ಪಾದ ಆದ್ರೆ ನಿಮಗೆ ಕುಂಭರಾಶಿಯಲ್ಲಿ ಯಾವ ನಕ್ಷತ್ರಗಳ ಪಾದಗಳೆಲ್ಲ ಬರ್ತದೆ? ಧನಿಷ್ಠ ನಕ್ಷತ್ರದ 3ನೇ ಪಾದ ತುಲಾ ರಾಶಿಗೆ ಅಂಶಕ ಬರ್ತದೆ. ಧನಿಷ್ಠ ನಕ್ಷತ್ರದ 4ನೇ ಪಾದ ವೃಶ್ಚಿಕ ರಾಶಿಗೆ ಅಂಶಕ ಬರ್ತದೆ. ಇನ್ನು ಶತಭಿಷ ನಕ್ಷತ್ರದ 1ನೇ ಪಾದ ನಮಗೆ ಧನು ರಾಶಿಗೆ ಅಂಶಕ ಬರ್ತದೆ. ಶತಭಿಷ ನಕ್ಷತ್ರದ 2ನೇ ಪಾದ ಮಕರ ರಾಶಿಗೆ ಅಂಶಕ ಬರ್ತದೆ. ಅದರಿಂದಾಗಿ ನೀವು ಅಂಶ ಕುಂಡಲಿಯನ್ನು ನೋಡ್ಬೋದು. ಮುಂದಿನ ಪೇಜಿನಲ್ಲಿ ಅಂಶ ಕುಂಡಲಿ ಇದೆ, ಅಲ್ಲಿ ಮಕರ ರಾಶಿಯಲ್ಲಿ ಬರೆದಿದ್ದಾರೆ. ಅಥವಾ ಇಲ್ಲಿ ಕೂಡ ರವಿ 10 ಅಂತ ಬರೆದಿದ್ದಾರೆ. 10 ಅಂತ ಹೇಳಿದ್ರೆ ಮಕರ ರಾಶಿ. ಹೀಗೆ ಉಳಿದ ಗ್ರಹರದ ನೀವೇ ಹೇಳ್ತಾ ಹೋಗಿ. ಒಬ್ರು ಚಂದ್ರನದ್ದು ಹೇಳಿ. ಚಂದ್ರ ಮೂಲ ನಕ್ಷತ್ರ. ಹೇಳಿ ನೀವ್ ಹೇಳಿ. ಒಬ್ರು ಹೇಳಿ ಯಾರ? ಚಂದ್ರ ಮೂಲ ನಕ್ಷತ್ರ, ರಾಶಿ ಧನು ಬರುತ್ತೆ. ಸರಿ, ಅಂಶಕ ಎಲ್ಲಿಂದ ಪ್ರಾರಂಭ ಆಗ್ತದೆ ಅವನಿಗೆ? ಮೇಷದಿಂದ ಪ್ರಾರಂಭ ಆಗುತ್ತೆ. ಹೌದು, ಮೇಷದಿಂದ ಪ್ರಾರಂಭ ಆಗುತ್ತೆ. ಒಬ್ರು ಒಂದೊಂದು ಹೇಳಿ, ಆಯ್ತಾ? ಆಯ್ತು ಆಯ್ತು. ಒಬ್ರು ಹೇಳ್ಬೇಕಾದ್ರೆ ಇನ್ನೊಬ್ರು ಹೇಳ್ಬೇಡಿ, ಯಾಕಂದ್ರೆ ಯಾರಿಗೆ ಗೊತ್ತಾಗಲ್ಲ. ಕುಜನದ್ದು ಯಾರಾದ್ರೂ ಒಬ್ರು?
ಅನಂತ ಪದ್ಮನಾಭ ಅವರು ಇದ್ದಾರಲ್ಲ, ಕುಜನದ್ದು ಹೇಳಿ. ಇದ್ದೀರಾ ಅನಂತ ಪದ್ಮನಾಭ ಅವರೇ? ನಮಸ್ತೆ, ಇದೆ ಪುಸ್ತಕ ಇಲ್ಲ ನನ್ನ ಹತ್ರ. ಇದು ಯಾವ ನಕ್ಷತ್ರ ಹೇಳಿದೆ ರಾಶಿ ಹೇಳ್ತೇನೆ ನಾನು. ನೀವು ಇವತ್ತಿದ್ದು ಬೃಹಸ್ಪತಿ ಹೇಳ್ತೀನಿ. ಅಲ್ಲ, ತೊಂದ್ರೆ ಇಲ್ಲ. ಚಿತ್ರಾ ನಕ್ಷತ್ರ 3ನೇ ಪಾದ ಆದ್ರೆ ಕುಜಗ್ರಹ ಎಲ್ಲಿ ಯಾವ ರಾಶಿಯಲ್ಲಿ ಇರ್ತಾನೆ, ಯಾವ ಅಂಶಕ್ಕೆ ಇರ್ತದೆ ಅಂತ ಯೋಚನೆ ಮಾಡಿ ಹೇಳ್ಬೋದು. ಈ ಪುಸ್ತಕವೇ ಬೇಕು ಅಂತಿಲ್ಲ. ಸರಿ ಸರ್. ಬೇರೆ ಯಾರು ಹೇಳ್ತೀನಿ? ಹೇಳ್ಬೋದಾ ಆಚಾರ್ಯ? ಕುಜ ಹೇಳಿ. ತುಲಾ ರಾಶಿ. ಕುಜ ಚಿತ್ರ ನಕ್ಷತ್ರ 3ನೇ ಪಾದ ತುಲಾ ರಾಶಿಯಲ್ಲಿ ಬರುತ್ತೆ ಅಂಶಕ. ಹ್ಮ್. ಕುಜನು ತುಲಾ ರಾಶಿಯಲ್ಲಿ ಸ್ಥಿತಿಯು ಅಂಶಕವು ಎರಡೂ ಒಂದೇ ರಾಶಿಯಲ್ಲಿ ಬಂದಾಗ ಏನಾಗ್ತದೆ? ವರ್ಗೋತ್ತಮ. ವರ್ಗೋತ್ತಮ ಆಗತ್ತೆ. ಸರಿ, ವರ್ಗೋತ್ತಮ. ಅವನಿರುವಲ್ಲಿ ನಮಗೆ ಅವನ ಅಂಶಕವು ಬಂದ್ರೆ ವರ್ಗೋತ್ತಮ ಅಂಶಕ. ವರ್ಗೋತ್ತಮ. ಇಲ್ಲಿ ಹ. ಈ ಕೆಳಗಿನ ಕುಂಡಲಿಯಲ್ಲಿ ಕುಜನ ವರ್ಗೋತ್ತಮನಾಗಿದ್ದಾನೆ. ಹ್ಮ್. ಇನ್ನೊಬ್ರು ನಮಗೆ ಬುಧನದ್ದು ಹೇಳಿ. ಧನಿಷ್ಠಾ ನಕ್ಷತ್ರ 1ನೇ ಪಾದ ಯಾರಾದ್ರೂ ಆಗ್ಬೋದು. ಧನಿಷ್ಠ ನಕ್ಷತ್ರ 1ನೇ ಪಾದ ಮಕರ ರಾಶಿಯಲ್ಲಿ ಬರುತ್ತೆ. ಹಾ, ನವಾಂಶಕ ಸಿಂಹ ರಾಶಿ ಬರುತ್ತೆ. ಮಕರದಿಂದ ಶುರುವಾಗುತ್ತೆ. ಹಾ, ಸರಿ. ಮಕರದಿಂದ ಮೊದಲು ಯಾವ್ದೆಲ್ಲ ನಕ್ಷತ್ರ ಅಂತ ಹೇಳಿಬಿಡ್ಬೇಕು ನಮಗೆ. ಅರ್ಥ ಆಗಿದೆ ಅಂತ ಗೊತ್ತಾಗ್ಬೇಕಾದ್ರೆ ಉತ್ತರಾಷಾಢ 2, 3, 4 ಮೀನವರೆಗೆ ಆಯ್ತು ಅಲ್ಲಿ. ಮತ್ತೆ ಶ್ರವಣದ್ದು 4. ಎಲ್ಲಿವರೆಗೆ? ಕರ್ಕಾಟಕ ತನಕ ಆಯ್ತು. ಸರಿ ಮತ್ತೆ ಸಾಕು, ನಿಮ್ಗೆ ಅರ್ಥ ಆಗಿದೆ ಅಂತ ಅಂದಾಜೆ ಆಯ್ತು. ಸರಿ, ಸಿಂಹಾಂಶಕ ಬಂದಿದೆ. ಮತ್ತೆ ಬುಧ ಆಯ್ತಲ್ವಾ? ಗುರು ಆರ್ದ್ರ ಮಿಥುನ. ನಕ್ಷತ್ರ 3ನೇ ಪಾದದಲ್ಲಿ ಇದ್ದಾನೆ. ಮಿಥುನ ರಾಶಿ. ನವಾಂಶಕ ತುಲಾ. ಕುಂಭ ಬರುತ್ತೆ. ಹ್ಮ್. ತುಲಾದಿಂದ ಶುರು. ತುಲಾದಲ್ಲಿ ವೃಷರ 3 ಮತ್ತೆ 4. ಮತ್ತೆ ಆರುದ್ರ ವೃಶ್ಚಿಕ ಆಯ್ತು. ಆರ್ದ್ರ 1 ಧನುರಾಶಿ. ಆರುದ್ರ 2 ಮಕರ. ಆರುದ್ರ 3 ಕುಂಭ ರಾಶಿ. ಸರಿ, ಇನ್ನೊಬ್ರು ಹೇಳಿ. ಶುಕ್ರ. ಒಬ್ರು ಸುಮತಿ ಮೇಡಮ್ ಇದ್ದಾರೆ, ಮತ್ತೊಬ್ರು ಲಕ್ಷ್ಮೀ ಜಗನ್ನಾಥ್ ಅಂತಿದ್ದಾರೆ. ಮತ್ತೆ ಸರಿ ಅಷ್ಟೇ. 1, 2, 3, 4, 5, 6. ಸುಮತಿ ಮೇಡಮ್ ಹೇಳಿ. ಎದ್ದೀರಾ? ಸರಿ, ಈಗ ಇದ್ದವರೇ ಹೇಳಿ. ಹೇಳಿದವರೇ ಹೇಳಿ, ತೊಂದ್ರೆ ಇಲ್ಲ. ಉತ್ತರಾಷಾಢ 1 ಧನುರ್ ರಾಶಿ ಬರುತ್ತೆ. ನವಾಂಶಕ ಧನುರ್ ರಾಶಿ. ಹೌದು. ಯಾಕೆ ಧನುರಾಶಿ? ಮೇಷದಿಂದ ಶುರು ಧನುವಿಗೆ ನವಾಂಶಕ. ಹಾಗೆ ಮೂಲದ 9ನೇ ಪಾದ 4 ಬರುತ್ತೆ. ಕರ್ಕಾಟಕಕ್ಕೆ ಹೋಯ್ತು. ಪೂರ್ವಾಷಾಢದ 4 ವೃಶ್ಚಿಕ ತನಕ ಆಯ್ತು. ಸರಿ, ಈಗ ಶುಕ್ರ ತಾನಿರುವಲ್ಲಿ ಅಂಶಕ ಬಂದ್ರೆ ಏನಾಗ್ತಾನೆ? ವರ್ಗೋತ್ತಮನಾಗ್ತಾನೆ, ಬಲಿಷ್ಠನಾಗ್ತಾನೆ. ಸರಿ, ಇನ್ನೊಬ್ರು ಹೇಳಿ. ರಾಜಲಕ್ಷ್ಮಿ ಮೇಡಮ್ ಹೇಳಿ. ಈಗ ಕರೆಕ್ಟ್ ಆಗಿ ನೀವು ಮಾತ್ರ ಹೇಳ್ಬೇಕು. ವಿಶಾಖ ಶನಿ. ವಿಶಾಖ 3. ತುಲಾ ರಾಶಿ. ಅಂಶಕ್ಕೆ ಎಲ್ಲಿಗೆ ಬರ್ತದೆ?
ವಿಶಾಖ ತುಲಾ ರಾಶಿಗೆ ಎಲ್ಲಿಂದ ಅಂಶಕ ಪ್ರಾರಂಭ? ತುಲಾ ರಾಶಿಯಿಂದಾನೆ. ಹಾ, ತುಲಾ ರಾಶಿನ ಲೆಕ್ಕ ಹಾಕಿ. ಯಾವ್ದ ಮೊದಲ ಎರಡು ಪಾದಗಳು ಯಾವ್ದಾಗ್ತದೆ? ಮೊದಲ ಎರಡು ಪಾದ ತುಲಕ್ಕೆ ಚಿತ್ರ, ಚಿತ್ರ ಮೂರನೇ ಪಾದ, ಚಿತ್ರ ನಾಲ್ಕನೇ ಪಾದ, ಮೊದಲೆರಡು. ಸರಿ, ಆಮೇಲೆ ಸ್ವಾತಿ ಒಂದು, ಸ್ವಾತಿ 4 ಪಾದ ತುಲದಲ್ಲೇ ಬರುತ್ತೆ. ಅದೆಲ್ಲಿವರೆಗೆ ಆಯ್ತು ಈಗ? ಮೀನವರೆಗೆ ಆಯ್ತು. 4 ಹೌದು. ಆಮೇಲೆ ನಂತರ ವಿಶಾಖ ಒಂದು, ಯಾವ ರಾಶಿಗೆ? ವಿಶಾಖ ತುಲಕ್ಕೆ ಬರುತ್ತೆ. ವಿಶಾಖ ಒಂದು ಮೇಷರಾಶಿಗೆ ಬರ್ತದಲ್ವಾ? ಹಾ ಹೌದು, ಏನಾದ್ಮೇಲೆ ಮೇಷರಾಶಿ ಕರೆಕ್ಟ್. ವಿಶಾಖ ಎರಡು, ವಿಶಾಖ ಕರೆಕ್ಟ್ ಅಂತ ವಿಶಾಖ ಗೊತ್ತಾಯ್ತು ಎರಡು. ತಕ್ಷಣ. ಅಲ್ಲ, ವಿಶಾಖ ಕರೆಕ್ಟ್. ವಿಶಾಖ 2 ವೃಷಭಕ್ಕೆ ಬರುತ್ತೆ. ಹಾ ಸರಿ, ವಿಶಾಖ ಮೂರು, ಮಿಥುನ. ಸರಿ, ಮಿಥುನಾಂಶಕ್ಕೆ ಹೇಳ್ಬೇಕು. ವಿಶಾಖ ಮೂರು ಅಲ್ವಾ? ವಿಶಾಖ ಹೌದು, ಮಿಥುನಾಂಶ. ಅಂಬ್ರಣಿ ಅವರು ಹೇಳಿ. ಅಶ್ವಿನಿ ರಾಹುವಿಗೆ ಸ್ವಾತಿ ಒಂದು, ಸ್ವಾತಿ 1ನೇ ನಕ್ಷತ್ರ, ನವಾಂಶ 9ನೇ ತುಲಾ ರಾಶಿಯಿಂದ ಅಂದ್ರೆ ಮಿಥುನ ರಾಶಿಗೆ ಬರುತ್ತೆ ಅಂಶಕ ಆಚಾರ್ಯ. ಹ್ಮ್ ಯಾರದ್ದು? ರಾಹುವಿನದು. ರಾಹು ತುಲಾ ರಾಶಿಯ ಸ್ಥಿತನಾಗಿದ್ದಾನೆ. ಅವನ ನವಾಂಶ ಬಂದು ಮಿಥುನ ರಾಶಿಯ ಆಗಿರುತ್ತೆ. ಮಿಥುನ ರಾಶಿ ಒಂದ್ಸಲ ಲೆಕ್ಕ ಹಾಕಿ. ಸ್ವಾತಿ ನಕ್ಷತ್ರ ಒಂದು, ಸಾರಿ ಆಚಾರ್ಯ, ಸ್ವಾತಿ ನಕ್ಷತ್ರ ಒಂದು, ಚಿತ್ರ 4, ಸಾರಿ ಆಚಾರ್ಯ, ಧನುರ್ ರಾಶಿಯಲ್ಲಿ. ಧನುರಾಶಿ ಸರಿ ಉತ್ತರ ಆಯ್ತಾ? ಕೇತು ಅಶ್ವಿನಿ ಮೂರು, ಕೇತು ಕೇತು ಮೇಷರಾಶಿ. ಅಶ್ವಿನಿ ಮೇಷರಾಶಿ ಅಲ್ಲಿಂದ ಅಂದ್ರೆ ಮಿಥುನ ರಾಶಿಯಲ್ಲಿ ಬರುತ್ತೆ. ನವಾಂಶ ಮಿಥುನ ರಾಶಿಯಲ್ಲಿ ಬರುತ್ತೆ. ಸರಿ. ಮೇಷದಿಂದ ನವಾಂಶ. ಲಗ್ನ ಕೃತ್ತಿಕಾ ಮೂರು, ಕೃತಿಕಾ ಮೂರು, ಕೃತಿಕಾ ಮೂರು ವೃಷಭ ರಾಶಿಯಿಂದ. ವೃಷಭ ರಾಶಿಯಲ್ಲಿ ಸ್ಥಿತಿ. 11 ಹೌದು. ಕುಂಭ ಕುಂಭಾಂಶ, ಕುಂಭ ನವಾಂಶ ಹೌದು. ಮಾಂದಿ ಪುನರಸು ಮೂರು, ಮಿಥುನ 1, ರಾಶಿ. 2, 3 ಮಿಥುನ ರಾಶಿ ನವಾಂಶ. ನವಾಂಶಕ್ಕೂ ಮಿಥುನ ರಾಶಿ. ವರ್ಗೋತ್ತಮ ಅಲ್ವಾ ಅವನು? ಹೌದು ಹೌದು. ಸರಿ, ಯಾರೆಲ್ಲ ವರ್ಗೋತ್ತಮ ಆದ್ರಿ ಈಗ? 1 ತುಲಾ ರಾಶಿ ಒಂದಾಯ್ತು. ಕುಜ ಮತ್ತೆ ಶುಕ್ರ ಮತ್ತೆ ಮಾಂದಿ. ಮಾಂದಿ 3 ಜನ ತಾನಿರುವಲ್ಲಿ ಅವರ ಅಂಶಕಗಳು ಕೂಡ ಇದೆ. ಸರಿ, ಉಚ್ಚ ರಾಶಿಯಲ್ಲಿ ಯಾರಿದ್ದಾರೆ? ಶನಿ ಇದ್ದಾನೆ ಆಚಾರ್ಯ. ಸರಿ, ಈಗ ಕುಂಡಲಿ ಆಯ್ತಾ? ಇದನ್ನು ಬರೆದ್ರೆ ಆಯ್ತು. ಗ್ರಹಸ್ಥಿತಿ ಅಲ್ಲಿ ಬರ್ದಿದ್ದಾರೆ, ಅಂಶ ಕುಂಡಲಿ. ದಶಾ ವಿವರ ಅಂತೇಳಿ ಕೊಡ್ತಾರೆ. ದಶೆಯ ಒಟ್ಟು ಅವಧಿ ವರ್ಷ ಮಾಸ ದಿನ. ಸುರುವಿಗೆ 6-3-20 ನಮಗೆ ಶಿಷ್ಟ ದಶೆ ಇದ್ದದ್ದು, ಅದನ್ನು ಬರ್ದಿದ್ದಾರೆ. ಆಮೇಲೆಲ್ಲ ಪೂರ್ಣ, ಯಾಕೆಂದ್ರೆ ಕೇತು ದಶೆ ಒಟ್ಟಿರುವಂತದ್ದು 7 ವರ್ಷ. ಅದರಲ್ಲಿ ನಮಗೆ ಶಿಷ್ಟ ದಶೆ ಅಂತ ಉಳಿದದ್ದು 6 ವರ್ಷ 3 ತಿಂಗಳು 20 ದಿವಸ. ಮಗುವಿನ ಡೇಟ್ ಆಫ್ ಬರ್ತ್ಗೆ ಅದನ್ನು ನಾವು ಪ್ಲಸ್ ಮಾಡಬೇಕು. 2014 2 24 ಇದನ್ನು ನಮಗೆ ಸಾಮಾನ್ಯ ನಿಮಗೆ ಪ್ಲಸ್ ಮಾಡುವಂತದ್ದು. ನೀವೊಂದ್ಸಲ ಹೇಳಿ ಆಯ್ತಾ? ನಾನು ಬೋರ್ಡ್ ಮಾಡಿ ಹೋಗ್ತೇನೆ, ತೋರಿಸುವ ನಿಮಗೆ ಬೋರ್ಡಲ್ಲಿ.
ಬೋರ್ಡ್ ಕಾಣಿಸ್ತಾ ಉಂಟಾ? ಬೋರ್ಡ್ ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತಿದೆ ಕಾಣಿಸ್ತಾ ಆಚಾರ್ಯ. ಉಂಟು ಉಂಟು ಉಂಟು. ಸರಿ, ಈಗ ಕೇತುವಿನ ಎಷ್ಟು ವರ್ಷ ಇತ್ತು ಶಿಷ್ಟ ದಶೆ? 6 ಡೇಟ್ ವರ್ಷ ಆಫ್ ಬರ್ತ್ 2014 ಎಷ್ಟಿತ್ತು? ಫೆಬ್ರವರಿ 2 ಫೆಬ್ರವರಿ 24. 24. ಶಿಷ್ಟ ದಶೆ ಕೇತುವಿನದ್ದು ಎಷ್ಟಿತ್ತು ಅಲ್ಲಿ? ಕೇತು ಅಂತ ಬರೋದು 6 ವರ್ಷ 3 ತಿಂಗಳು 6 ವರ್ಷ 3 ತಿಂಗಳು 20 ದಿನ. 20 ದಿನ. ಇದನ್ನ ಪ್ಲಸ್ ಮಾಡ್ತಾ ಹೋಗ್ಬೇಕು ನಮಗೆ. 4 ಎಷ್ಟಾಯ್ತು? ಮೊದಲಿಗೆ ದಿನವನ್ನು ಉಲ್ಟಾ ಬರ್ಕೋಬೇಕು. ಆಕ್ಚುಲಿ ಇಸ್ವಿಯನ್ನು ನಾನು ಸುರಿಗೆ ಬರುತ್ತೆ, ತಿಂಗಳನ್ನ ನಂತರ ತಿಂಗಳ. ಬರುತ್ತೆ. ಹೀಗೆ ಬರ್ತಾರೆ, ದಿನ ಲೆಕ್ಕಾಚಾರಕ್ಕೆ ಸುಲಭ ಆಗ್ತದೆ ಅಂತೇಳಿ. ಆಯ್ತಾ? ಇಲ್ಲಿ 24/2/2014 ನಾವು ಹೀಗೆ ಲೆಕ್ಕಾಚಾರ ಮಾಡ್ಬೇಕಾದ್ರೆ ಕೂಡ್ಲೆ ದಶಾ ಕಂಡುಹಿಡಿಬೇಕಾದ್ರೆ ಈ ರೀತಿ ಉಲ್ಟಾ ಮಾಡ್ಕೊಂಡ್ರೆ ಸ್ವಲ್ಪ ಸುಲಭ ಆಗ್ತದೆ. 4 ಎಷ್ಟಾಯ್ತು? 4 34 14 44 ಆಯ್ತು. 4 ಈಗ ಎಷ್ಟಾಯ್ತು? 4 4 ಆಯ್ತು. 2 2 4 4 40 ದಿವಸ ಬರುದಿಲ್ಲ. ಒಂದ್ ತಿಂಗಳಲ್ಲಿ 30 14 ಒಂದು ಈ ಕಡೆ ಬಂದು 2 3 5 6 6 6 ಇಲ್ಲಿ 10ಕ್ಕೆ 0 1 2020 21 20 2020 ಜೂನ್ 14ರವರೆಗೆ 14 ಮಗುವಿಗೆ ಕೇತು ದಶೆ ಇರ್ತದೆ. ಕೇತು. ಆಮೇಲೆ ಪ್ಲಸ್ 20 ಇದಕ್ಕೆ 20 ಮಾಡಿದ್ರೆ ಆಯ್ತು. ಶುಕ್ರ ದಶೆ 20 ವರ್ಷ ಅಲ್ವಾ? ಎಷ್ಟಾಯ್ತು? 14 14 6 6 40 2040. ಹಾಗೆ ನಮಗೆ ಪ್ಲಸ್ ಇದಕ್ಕೆ ನಮಗೆ 6 ವರ್ಷ ಸೇರಿಸ್ಬೇಕು. 2046 46 ತಿಂಗಳು ಹಾಗೆ ಅದೇ. ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಮತ್ತೆ ಉಳಿದ ದಶೆಗಳಿಗೆಲ್ಲ ನಮಗೆ ವ್ಯತ್ಯಾಸ ಆಗುದಿಲ್ಲ ಅಲ್ವಾ? ಆಯ್ತಾ? ಸರಿ, ಇದು ಗೊತ್ತಾಗ್ತದಲ್ಲ ಇನ್ನು ಹಾಗೆ ಮಾಡಿದ್ರೆ ಆಯ್ತು. ಎಲ್ಲ ದಶೆಗಳಲ್ಲೂ ಶಿಷ್ಟ ದಶೆಗಳಲ್ಲಿ ಹಾಗೆ ಕಂಡುಹಿಡಿಯುತ್ತಾ ಹೋಗುದು. ನಿಮಗೆ ಭುಕ್ತಿ ಕಂಡುಹಿಡಿಯುವಂತದ್ದು ಗೊತ್ತುಂಟಾ? ಬಂದಿದ್ಯಾ? ಪಾಠ ಆಗಿದೆಯಾ? ಇಲ್ಲ 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 ಆಚಾರ್ಯ, ಆಗಿಲ್ಲ. ಕೋಷ್ಟಕ ಒಂದು ಬೇಕಾಗ್ತದೆ ನಿಮಗೆ. ಯಾವ ಭುಕ್ತಿ ಎಷ್ಟು ವರ್ಷ ಅಂತ ಹೇಳುವಂತದ್ದು ಒಂದು ಮಾಹಿತಿ ಬೇಕಾಗ್ತದೆ. 1 ನಿಮಿಷ. ಜಾತಕದಲ್ಲಿ ನಿಮಗೆ ನಾಳೆ ನಾಡಿದ್ದ ಆಗುದಿಲ್ಲ, ಮುಂದಿನ ಯಾವ ಪಾಠದಲ್ಲಿ ತಿಳಿಸ್ತೇನೆ. ಆಯ್ತಾ? ಭುಕ್ತಿ ಕಂಡುಹಿಡಿಯುವಂತ. ಈಗ ಪುಸ್ತಕ ನನ್ನ ಹತ್ರ ಇಲ್ಲ. ಭುಕ್ತಿ ಆದದ್ದು ಲೆಕ್ಕಾಚಾರ ಇರ್ತದೆ, ಪ್ಲಸ್ ಮಾಡ್ತಾ ಹೋಗ್ಬೇಕು. ಯಾವ ಭುಕ್ತಿ ಅಂತ ಕಂಡುಹಿಡಿಬೇಕು ನಮ್ಗೆ. ಒಂದ್ ದಿವಸ ಹೇಳ್ತೇನೆ, ಅದನ್ನ ನೆನಪು ಮಾಡಿ ಮಾತ್ರ. ಆಯ್ತಾ? ಹೇಳ್ತೀನಿ. ಸರಿ, ಇವತ್ತಿನ ಪಾಠ ಮುಗಿಸುವ ಅಲ್ಲ? ಮುಂದಿನದ್ದು ನಮಗೆ ಎಂತ ಉಂಟು ವಿಷಯ ಅದರಲ್ಲಿ? ದಶಾ ಭುಕ್ತಿ. ದಶಾ ಆದ್ಮೇಲೆ ನಕ್ಷತ್ರ, ಆಮೇಲೆ ದಶಾನಯನ ಮತ್ತೆ ಕ್ಯಾಲ್ಕುಲೇಷನ್. ದಶಾಸಂಧಿ ವಿವರ. ಹೌದು, ಇಲ್ಲಿ ದಶಾ ನಮಗೆ ಕೊಟ್ಟಿದ್ದಾರೆ, ಅದು ನೋಡಿಕೊಂಡ್ರೆ ದಶಾ ವಿವರ ಗೊತ್ತಾಯ್ತಲ್ಲ ಈಗ ನಮ್ಗೆ, ಹೇಗೆ ಪ್ಲಸ್ ಮಾಡಿ ಅಂತ ಗೊತ್ತಾಗಿದೆ ನಮಗೆ. ಮತ್ತೆ ದಶಾಸಂಧಿ ವಿವರ ನೆಕ್ಸ್ಟ್. ಶುಕ್ರಾದಿತ್ಯ ಸಂಧಿ ಯಾವಾಗ? 2040 ಜೂನ್ ತಿಂಗಳಲ್ಲಿ, ಅಂದ್ರೆ ಶುಕ್ರ ದಶೆ ಮುಗಿಬೇಕಾದ್ರೆ ಶುಕ್ರಾದಿತ್ಯ ಸಂಧಿ. ಹಾಗೆ ಕುಜ ದಶೆ ಮುಗಿಬೇಕಾದ್ರೆ ಕುಜ ರಾಹು ಸಂಧಿ. ರಾಹು ದಶೆ ಮುಗಿಬೇಕಾದ್ರೆ ರಾಹು ಬೃಹಸ್ಪತಿ ಸಂಧಿ. ಅರ್ಥಾತ್ ಶುಕ್ರ ದಶೆ ಮುಗಿದ ಆದಿತ್ಯ ದಶೆ ಪ್ರಾರಂಭ. ಸಾಮಾನ್ಯ ಈ ಡೇಟ್ಗಿಂತ 6 ತಿಂಗಳ ಮುಂಚಿತವಾಗಿ, ಅಂದ್ರೆ ನಿಮಗೆ ಶುಕ್ರಾದಿತ್ಯ ಸಂಧಿ ಜೂನ್ ಅಲ್ಲಿ ಬರುದಿದ್ರೆ ಜನವರಿ ತಿಂಗಳಲ್ಲಿ ನಮಗೆ ಸಂಧಿ ಶಾಂತಿ ಹೋಮ ಮಾಡುವಂತ ಪ್ರಕ್ರಿಯೆ ನಮ್ಮ ಈ ದಕ್ಷಿಣ ಕನ್ನಡ, ಉಡುಪಿ ಈ ಪ್ರದೇಶಗಳಲ್ಲಿ ಚಾಲ್ತಿಯಲ್ಲಿದೆ. ಈ ಕೇರಳದಲ್ಲಿಯೂ ಇದು ಚಾಲ್ತಿಯಲ್ಲಿಲ್ಲ. ಉತ್ತರ ಭಾರತದಲ್ಲಿಯೂ ಅಥವಾ ಉತ್ತರ ಕರ್ನಾಟಕದಲ್ಲಿಯೂ ಅಥವಾ ಬೇರೆ ಯಾವ ಕಡೆಗಳಲ್ಲಿಯೂ ಸಂಧಿ ಶಾಂತಿ ಹೋಮಗಳು ಮಾಡುವಂಥದ್ದು ಕಡಿಮೆ. ಬಟ್ ನಮ್ಮ ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಈ ಸಂಧಿ ಶಾಂತಿ ಹೋಮಗಳನ್ನು ಮಾಡುವಂಥದ್ದು ಕ್ರಮ ಇದೆ. ಅದರಿಂದಾಗಿ ಅದನ್ನ ನಾವು ಜಾತಕದಲ್ಲಿ ಮೆನ್ಷನ್ ಮಾಡ್ಬೇಕಾಗ್ತದೆ. ದಶಾಸಂಧಿ ಯಾವಾಗ ಬರ್ತದೆ, ಯಾವ ಸಂಧಿಯನ್ನು ಈ ದಿನಾಂಕದಿಂದ 6 ತಿಂಗಳ ಪೂರ್ವದಲ್ಲಿ ಅಂತೇಳಿ ಅಲ್ಲಿ ಬರ್ದಿದ್ದಾರೆ. ಆಯಾ ಸಂಧಿ ಶಾಂತಿ ಹೋಮವನ್ನು ಸಂಗ್ರಹಮುಖವಾಗಿ ಮಾಡಬೇಕು ಅಂತೇಳಿ ಬರ್ದಿದ್ದಾನೆ. ಇನ್ನು ನೆಕ್ಸ್ಟ್ ಪೇಜ್ ಅಲ್ಲಿ ಮಾದರಿ ಜಾತಕ 2 ಅಂತ ಕೊಟ್ಟಿದ್ದಾರೆ. ಈ ಲೆಕ್ಕಾಚಾರವನ್ನು ನೀವೇ ಕಂಡುಹಿಡಿಬೇಕು. ಆಯ್ತಾ?
ನಿಮಗೆ ಹೋಮ್ ವರ್ಕ್ ಎಲ್ಲರಿಗೂ ಕೂಡ ಆಯ್ತು ಗಮ್ಯ ಆಯ್ತು ಮಾಡಿಕೊಂಡು ಮುಂದಿನ ಪಾಠ ಒಂದ್ 2 ದಿವಸ ಪಾಠ ಇಲ್ಲ, ನಾಳೆ ಪಾಠ ಇಲ್ಲ, ನಾಡಿದ್ದು ಪಾಠ ಇಲ್ಲ. ದ್ವಾದಶಿ ನಿಮಿಷ ಉತ್ಥಾನ ದ್ವಾದಶಿಯ ದಿನ. ಅವತ್ತು ರಜೆ ಆಗಿದ್ರೆ ಹೌದು. ಮುಂದಿನ ಪಾಠ ಮೋಸ್ಟ್ಲಿ ಬಿದಿಗೆಗೆ ಆಯ್ತಾ. So ಅದಕ್ಕೆ ನಡುವಲ್ಲಿ ಪಾಠ ಮಾಡ್ಲಿಕ್ಕೆ ಆಗುದಿದ್ರೆ ಮಾಡ್ತೇನೆ, ಯಾಕೆಂತ ಹೇಳಿದ್ರೆ ಇದು ವೇದ ಪಾಠ ಆದ್ರೆ ಮಾಡ್ಲಿಕ್ಕಿಲ್ಲ ಅಂತ ಗುರುಗಳೇ ಹೇಳಿದ್ದು. ಅದರಿಂದಾಗಿ ಇದರಲ್ಲೇ ಬರ್ತದೆ ಆಕ್ಚುಲಿ ಅನಧ್ಯಯನ, ಆದ್ರೆ ಪಾಠಗಳು ಸ್ವಲ್ಪ ಕಡಿಮೆ ಆಗಿರೋದ್ರಿಂದಾಗಿ ಆದ್ರೆ ನಾನು ತ್ರಯೋದಶಿ ಚತುರ್ದಶಿ ಎಲ್ಲ ಪಾಠ ತಗೊಳ್ತೇನೆ ಆಯ್ತಾ. ನೋಡಿ ಮೆಸೇಜ್ ಹಾಕ್ತೀರಾ ಆಚಾರ್ಯ? ಮೆಸೇಜ್ ಆಗ್ತದೆ ಓಕೆ ಓಕೆ ಓಕೆ. ಇದ್ರೆ ತಗೊಳ್ತೀನಿ. ಓಕೆ ಸರಿ. ಈ ಪಾಠ ಶ್ರೀಕೃಷ್ಣ ಅರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತಃ ಶತಪೃತೋ ವರ್ತ ಪುನರ್ಜನ್ಮ ನಾಮಾತ್ಮೇತಿ ಆತ್ಮವಿದಾಂ ಕೃತಶ್ಚೇಡತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯಸ್ಥಿತಿಯುಶ್ಚಾನೇಕಧಾ ಯಶತು ವಾಚಂ ನ ಸ್ಪೃಧಾತ್ಮನೇಕ ಕಿರಣಸ್ತ್ರೈಲೋಕ್ಯದೀಪೋ ರವಿಃ.